ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಜ್ಞಾನಪೀಠ ಪ್ರಶಸ್ತಿ ಎಂದರೇನು, ಅದರ ಇತಿಹಾಸ ಮತ್ತು ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ಸಂಪೂರ್ಣವಾಗಿ ನೋಡೋಣ. ಜ್ಞಾನಪೀಠ ಪ್ರಶಸ್ತಿ ಭಾರತದಲ್ಲಿನ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ. ಭಾರತೀಯ ಸಾಹಿತ್ಯಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿದ ಲೇಖಕರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದನ್ನು ಸ್ಥಾಪಿಸಿದವರು ಸಾವು ಶಾಂತಿ ಪ್ರಸಾದ್ ಜೈನ್. ಸ್ಥಾಪಿಸಿದ ವರ್ಷ 1961. ಈ ಪ್ರಶಸ್ತಿಯನ್ನು ಮೊದಲು ಪ್ರದಾನ ಮಾಡಿದ್ದು 1965ರಲ್ಲಿ. ಈ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತದೆ? ಒಬ್ಬ ಲೇಖಕರಿಗೆ ಮಾತ್ರ ಇದನ್ನು ನೀಡಲಾಗುತ್ತದೆ. ಸಾಮಾನ್ಯವಾಗಿ ಜೀವಿತಾವಧಿಯ ಸಾಧನೆಗಾಗಿ ಈ ಪ್ರಶಸ್ತಿ ನೀಡಲಾಗುತ್ತದೆ. ಮರಣೋತ್ತರವಾಗಿ ಇದನ್ನು ನೀಡಲಾಗುವುದಿಲ್ಲ. ಇದರ ಆಯ್ಕೆ ಪ್ರಕ್ರಿಯೆ: ಪ್ರತಿ ಭಾಷೆಗೆ ತಜ್ಞ ಸಮಿತಿಗಳು. ಅವರ ಶಿಫಾರಸಿನ ಆಧಾರದಲ್ಲಿ ಮುಖ್ಯ ಆಯ್ಕೆ ಸಮಿತಿ ಅಂತಿಮ ನಿರ್ಧಾರವನ್ನು ಮಾಡುತ್ತದೆ. ಇದನ್ನು ಪ್ರದಾನ ಮಾಡುವ ಭಾಷೆಗಳು: ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ ಎಲ್ಲ 22 ಭಾಷೆಗಳು ಮತ್ತು ಅದರ ಜೊತೆಗೆ ಇಂಗ್ಲಿಷ್ ಭಾಷೆಗೂ ಸೇರಿ ಒಟ್ಟು 23 ಭಾಷೆಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಉದ್ದೇಶ ಭಾರತೀಯ ಭಾಷೆಗಳ ಸಾಹಿತ್ಯದಲ್ಲಿ ಅಸಾಧಾರಣ ಮತ್ತು ಶಾಶ್ವತ ಕೊಡುಗೆ ನೀಡಿದ ಲೇಖಕರನ್ನು ಗೌರವಿಸುವುದಾಗಿದೆ. ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ವ್ಯಕ್ತಿ ಜಿ. ಶಂಕರ್ ಕುರುಪ್. ಭಾಷೆ ಮಲಯಾಳಂ ಭಾಷೆಗೆ. ವರ್ಷ 1965. ಮತ್ತು ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹಿಳೆ ಆಶಾ ಪೂರ್ಣದೇವಿ. ಬಂಗಾಳಿ ಭಾಷೆಗೆ 1976ರಲ್ಲಿ ಪ್ರದಾನ ಮಾಡಲಾಗಿತ್ತು. ಈ ಪ್ರಶಸ್ತಿಯ ಅಂಶಗಳು: ಒಂದು ಪ್ರಶಸ್ತಿ ಫಲಕ, ವಾಗ್ದೇವಿ ಸರಸ್ವತಿ ದೇವಿಯ ಕಂಚಿನ ಮೂರ್ತಿ, ನಗದು ಬಹುಮಾನ, ಪ್ರಸ್ತುತ ಸುಮಾರು 11 ಲಕ್ಷ ರೂಪಾಯಿ. ಇತ್ತೀಚಿನ ವಿಜೇತರು: ವಿನೋದ್ ಕುಮಾರ್ ಶುಕ್ಲಾ. ಇದು 59ನೇ ಜ್ಞಾನಪೀಠ ಪ್ರಶಸ್ತಿ 2024ರಲ್ಲಿ ಕೊಡಲಾಗಿತ್ತು. ಇವರಿಗೆ ಹಿಂದಿ ಸಾಹಿತ್ಯಕ್ಕೆ ಅತ್ಯುತ್ತಮ ಸಾಹಿತ್ಯ ಗೌರವವನ್ನು ಪಡೆದಿದ್ದಾರೆ. ಇದರ ಮುಂಚೆ 58ನೇ ಪ್ರಶಸ್ತಿ 2023ರಲ್ಲಿ ಗುಲ್ಜರ್ ಉರ್ದು ಭಾಷೆಗೆ ಮತ್ತು ರಾಮಭದ್ರಾಚಾರ್ಯ ಸಂಸ್ಕೃತ ಭಾಷೆಗೆ ಮತ್ತು 2021-22ರಲ್ಲಿ 57ನೇ ಪ್ರಶಸ್ತಿ ದಾಮೋದರ್ ಮೌಜೋ ಕೊಂಕಣಿ ಭಾಷೆಗೆ ಮತ್ತು ಇಂಗ್ಲಿಷ್ ಭಾಷೆಗೆ ಪಡೆದ ಏಕೈಕ ವ್ಯಕ್ತಿ ಅಮಿತಾಬ್ ಘೋಷ್. ಇವರಿಗೆ 2018ರಲ್ಲಿ ಪ್ರದಾನ ಮಾಡಲಾಗಿತ್ತು. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಹಿಂದಿ ಭಾಷೆ. 12 ಬಾರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದೆ. ಮತ್ತು ನಮ್ಮ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಲಭಿಸಿವೆ. ಆ 8 ಲೇಖಕರ ಬಗ್ಗೆ ನಾವು ಇವಾಗ ಮಾಹಿತಿ ತಿಳಿದುಕೊಳ್ಳೋಣ. ಕುವೆಂಪು ಅವರಿಗೆ 1967ರಲ್ಲಿ ಶ್ರೀ ರಾಮಾಯಣಂ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ತದನಂತರ ದ. ರಾ ಬೇಂದ್ರೆ ಅವರಿಗೆ 1973ರಲ್ಲಿ 4 ತಂತಿಗೆ ಸಿಕ್ಕಿದೆ. ಮತ್ತು ಶಿವರಾಮ್ ಕಾರಂತ್ ಅವರಿಗೆ 1977 ಕೃತಿ ಮೂಕಜ್ಜಿಯ ಕನಸುಗಳು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ 1983ರಲ್ಲಿ ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಮತ್ತು ವಿನಾಯಕ್ ಗೋಕಾಕ್ ಅವರಿಗೆ 1990ರಲ್ಲಿ ಭಾರತ ಸಿಂಧು ರಶ್ಮಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಯು. ಆರ್. ಅನಂತ ಮೂರ್ತಿ ಅವರಿಗೆ 1994ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಮತ್ತು ಗಿರೀಶ್ ಕಾರ್ನಾಡ್ ಅವರಿಗೆ 1998ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಹಾಗೂ ಕೊನೆಯದಾಗಿ ಚಂದ್ರಶೇಖರ್ ಕಂಬಾರ್ ಅವರಿಗೆ 2010ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ಸಾಲಿನಲ್ಲಿ ನಮ್ಮ ಕನ್ನಡ ಭಾಷೆಯು 2ನೇ ಸ್ಥಾನ ಪಡೆದುಕೊಂಡಿದೆ. ಹಿಂದಿ ಭಾಷೆಗೆ 12 ಬಾರಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದರೆ ನಮ್ಮ ಕನ್ನಡ ಭಾಷೆಗೆ 8 ಬಾರಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇದು ಸಂಪೂರ್ಣವಾಗಿ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಮಾಹಿತಿಯಾಗಿತ್ತು. ಇಲ್ಲಿವರೆಗೆ ನನ್ನ ಕ್ಲಾಸನ್ನು ವೀಕ್ಷಿಸಿದ ತಮಗೆಲ್ಲರಿಗೂ
ಧನ್ಯವಾದಗಳು.